ತಿಪಟೂರು 2024ರ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಿಮಿತ್ತ ಇಂದು ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ತಿಪಟೂರು ಆವರಣದಲ್ಲಿ 87, 88, 89 ಎಂಬ 3 ಮತಗಟ್ಟೆ ಸಂಖ್ಯೆಗಳನ್ನು ಈ ಕೇಂದ್ರದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದನ್ನು ಮಾದರಿ ಮತಕೇಂದ್ರ ಎಂದು ಗುರುತಿಸಲ್ಪಟ್ಟಿದ್ದು, ಇಲ್ಲಿ ವಿಶೇಷವಾಗಿ ರಂಗೋಲಿ ಮತ್ತು ಮತದಾನದ ಅರಿವು ಮೂಡಿಸುವುದು ಜನರಲ್ಲಿ ವಿಶೇಷವಾಗಿದೆ. ಇನ್ನೊಂದು ವಿಶೇಷವೇನೆಂದರೆ, ಮಾಜಿ ಸಚಿವರು ಮತ್ತು ಘಟಾನುಘಟಿಗಳಾದ ಬಿಸಿ ನಾಗೇಶ್, ಶಾಸಕ ಷಡಕ್ಷರಿ ಹಾಗೂ ಲೋಕೇಶ್ವರ್ ಅವರ ಮತಕೇಂದ್ರ ಸಹ ಇದೇ ಆಗಿದೆ. 5:05:30ಕ್ಕೆ ಮಾಸ್ ಪೋಲ್ಗಳನ್ನ ಮಾಡಿ ಎಲ್ಲವನ್ನೂ ಸೀಲ್ ಮಾಡಲಾಗಿದೆ. ಈಗ 7 ಗಂಟೆಗೆ ಮತದಾನ ಶುರುವಾಗಿದೆ. ಮತದಾನ ಮಾಡಲು ಎಲ್ಲ ಸಕಲ ಸಿದ್ಧತೆಗಳು ಸಿದ್ಧವಾಗಿದೆ. 7 ಗಂಟೆಗೆ ಮತದಾನ ಆರಂಭವಾಗಿದೆ. ಮತ್ತೊಂದು ವಿಶೇಷವೇನೆಂದರೆ, ಕಡ್ಡಾಯ ಮತದಾನ ಮಾಡಿದವರಿಗೆ ತಿಪಟೂರಿನ ಪ್ರತಿಷ್ಠಿತ ಕೌಸ್ತುಭ ಹೋಟೆಲ್ನಲ್ಲಿ ಉಚಿತವಾಗಿ ಟೀ ಮತ್ತು ಸಮೋಸ ನೀಡಲಾಗುತ್ತದೆ ಎಂದು ಖ್ಯಾತ ವೈದ್ಯ ಡಾ. ಶ್ರೀಧರ್ ಕುದುರೆಯ ಮುಖಾಂತರ ಎಲ್ಲ ಬೂತ್ಗಳಿಗೂ ಬಂದು ಮತದಾರರಿಗೆ ಜಾಗೃತಿ ಮೂಡಿಸಿದರು. ಶ್ರೀ ಇಮ್ಮಡಿ ಗುರು ಕರಿಬಸವ ದೇಶಿಕೇಂದ್ರ ಮಹಾಸ್ವಾಮೀಜಿಗಳು ಗುರುಕುಲ ಮಠ ತಿಪಟೂರು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಸಹಾಯಕ ಚುನಾವಣಾ ಅಧಿಕಾರಿ ಮತ್ತು ಉಪ ವಿಭಾಗಾಧಿಕಾರಿಗಳು ತಿಪಟೂರು ಮತದಾನದ ಕುರಿತು ಮಾತನಾಡಿದ್ದಾರೆ. ಜನ ಅಪೇಕ್ಷೆ ತಕ್ಕಂತೆ ಮೋದಿಯವರು 3ನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಈ ದೇಶವನ್ನು ವಿಶ್ವಗುರುವನ್ನಾಗಿ ಮಾಡಬೇಕು, 2047 ಒಳಗಡೆ ಪ್ರಪಂಚ ಎಲ್ಲವೂ ಭಾರತೀಯ ರೀತಿ ನೀತಿಯಲ್ಲಿ ಭಾರತೀಯ ಸಂಸ್ಕೃತಿ ಆಧಾರದ ಮೇಲೆ ಏನು ನಡೀತಿದೆ ಅದಾಗಬೇಕು ಅನ್ನುವಂಥ ಅಪೇಕ್ಷೆಯಿಂದ ಈಗಾಗಲೇ ಬೆಳಗ್ಗೆ ಬೇಕಾದಷ್ಟು ಬೂತಲ್ಲಿ 20% ವೋಟ್ ಆಗಿರುವಂಥದ್ದು ತುಂಬ ಖುಷಿ ಆಗ್ತಿದೆ. ಎಲ್ಲ ಬೂತಲ್ಲೂ ಆಗಲೇ ಜನ ಕ್ಯೂ ನಿಂತು ವೋಟ್ ಹಾಕುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಈ ಬಾರಿ ಮೋದಿಯವರು 3ನೇ ಬಾರಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಅನ್ನೋಂಥ ವಿಶ್ವಾಸ ಎಲ್ಲರಿಗೂ ಇದೆ. ಅದರ ಮೂಲಕ ದೇಶದ ಸರ್ವತೋಮುಖ ಏಳಿಗೆ ಆಗತ್ತೆ ಅನ್ನೋಂಥ ವಿಶ್ವಾಸವೂ ಇದೆ. ತಿಪಟೂರು ಅದೇ ರೀತಿಯಲ್ಲಿ ನಡೀತಿದೆ. ಸದ್ಯದಲ್ಲೇ ತಿಪಟೂರಿನ ತುಮಕೂರು ಜಿಲ್ಲೆಯಲ್ಲೂ ತುಮಕೂರು ಈ ಕ್ಷೇತ್ರದಲ್ಲೂ ಸೋಮಣ್ಣವರು ಒಳ್ಳೆಯ ಲೀಡಲ್ಲಿ ಗೆಲ್ತಾರೆ. ಭಾಳ ಪವಿತ್ರವಾದಂಥದ್ದು. ಅದರಿಂದ ಪ್ರತಿಯೊಬ್ಬ 18 ವರ್ಷ ತುಂಬಿದ ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಕಡ್ಡಾಯವಾಗಿ ಮತದಾನ ಮಾಡ್ತಕ್ಕಂಥದ್ದು ಅವರ ಹಕ್ಕು. ಮತ ಅವರ ಹಕ್ಕು. ಅದರಿಂದ ಕೆಲವರು ಭಾಳ ಉದಾಸೀನ ಮಾಡ್ತಾರೆ. ಈ ರಾಷ್ಟ್ರದ ಭವಿಷ್ಯಕ್ಕೆ ಯಾರನ್ನ ಚುನಾಯಿಸ್ಕೋಬೇಕು, ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ಇದೊಂದು ಅವ್ರಿಗೆ ಅವಕಾಶ. 5 ವರ್ಷಕ್ಕೊಮ್ಮೆ ಚುನಾವಣೆ ಬರ್ತಕ್ಕಂಥದ್ದು. ಯಾವ ವ್ಯಕ್ತಿ ಸಾರ್ವಜನಿಕವಾಗಿ ಸಾಮಾನ್ಯ ಜನರ ಮತ್ತು ರಾಷ್ಟ್ರದ ಅಭಿಮಾನವನ್ನು ಇಟ್ಕೊಂಡು ದುಡಿತಾನೋ ಅಂಥವ್ರನ್ನ ಚುನಾಯಿಸ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಈ ಚುನಾವಣೆ ಬಂದಿದೆ. ಈ ಚುನಾವಣೆಯಲ್ಲಿ ನಾನು ನನ್ನ ಜವಾಬ್ದಾರಿನ ಅರಿತು ಮತದಾನವನ್ನು ಮಾಡಿದ್ದೇನೆ. ಎಲ್ಲರೂ ಅದೇ ರೀತಿ ತಮ್ಮ ಜವಾಬ್ದಾರಿಯನ್ನು ಅರಿತು ಮತದಾನ ಮಾಡಬೇಕು ಅಂತ ಮನವಿ ಮಾಡಿಕೊಂಡಿದ್ದೇನೆ. ಮತದಾನ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ಹಕ್ಕುಗಳನ್ನು ಪ್ರಶ್ನೆ ಮಾಡ್ತಕ್ಕಂಥವ್ರ ಕರ್ತವ್ಯನೂ ಕೂಡ ಮಾಡಲೇಬೇಕು. ಅದರಿಂದ ಪ್ರತಿಯೊಬ್ಬರು ಕೂಡ ವೋಟ್ ಮಾಡಿ ಅಂತ ಈ ಸಂದರ್ಭದಲ್ಲಿ ನಮ್ಮ ಆಶಯ ವ್ಯಕ್ತಪಡಿಸ್ತೀವಿ. ಇವತ್ತು ನಮ್ಮ ಭಾರತ ದೇಶದ ಅತ್ಯುನ್ನತ ಒಂದು ಪವಿತ್ರವಾದ ದಿನ. ಯಾಕಂದರೆ ಪ್ರಜಾಪ್ರಭುತ್ವಕ್ಕೆ ಎಲೆಕ್ಷನ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಇದರಲ್ಲಿ ಎಲ್ಲ ಪ್ರಜೆಗಳ ಪಾಲ್ಗೊಳ್ಳುವಿಕೆ ಅತ್ಯಂತ ಮುಖ್ಯವಾದ್ದು. ಹಾಗಾಗಿ ನಾವು ಈ ವೋಟರ್ ಟರ್ನೌಟಿಗೆ ಹಾಗೂ ಅವರ ಮತದಾರರು ಏನು ವೋಟ್ ಹಾಕ್ತಾರೆ ಎಲ್ಲ ಮತದಾರರಿಗೂ ನಾವು ಒಂದು ನಮ್ಮ ಸಂಸ್ಥೆಯ ಪರವಾಗಿ ಕೌಸ್ತುಭ ಹೋಟೆಲ್ ಪರವಾಗಿ ಒಂದು ಟೀ ಮತ್ತು ಸಮೋಸ ಉಚಿತವಾಗಿ ನೀಡ್ತಕ್ಕಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ. ಇದೇನಿಲ್ಲ, ಸುಮ್ಮನೆ ಒಂದು ಎಂಕರೇಜ್ಮೆಂಟ್. ಎಲ್ಲರೂ ವೋಟ್ ಮಾಡಿ ನಮ್ಮ ದೇಶಕ್ಕೆ, ನಮ್ಮ ದೇಶದ ಒಂದು ಒಳಿತಿಗಾಗಿ ಎಲ್ಲರೂ ವೋಟ್ ಮಾಡಬೇಕು. ಅದು ನಮ್ಮ ಕರ್ತವ್ಯ ಹಾಗೂ ನಮ್ಮ ಆದ್ಯ ಒಂದು ಪವಿತ್ರವಾದ ಕೆಲಸ ಕೂಡ. ಎಲ್ಲರೂ ವೋಟ್ ಮಾಡಿ. ಇವತ್ತು ಪವಿತ್ರವಾದ ಮತದಾನ ದಿನ. ನಾವು ನನ್ನ ಧರ್ಮಪತ್ನಿ ಇಬ್ಬರು ಈಗ ಮತದಾನ ಮಾಡಿದ್ದೀವಿ. ನೀವು ಸಹ ತಪ್ಪದೇ ಬಂದು ಮತದಾನ ಮಾಡಿ. ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಮತದಾನ ಶುರುವಾಗಿದ್ದು, ನಮ್ಮ ತಿಪಟೂರು ವಿಧಾನಸಭಾ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ 224 ಮತಗಟ್ಟೆಗಳಿದ್ದು
224 ಮತಗಟ್ಟೆಗಳಲ್ಲೂ ಸಹ ವೋಟಿಂಗ್ ಪ್ರಾಸೆಸ್ ಶುರು ಆಗಿದೆ. ಎಲ್ಲೂ ಕೂಡ ಯಾವುದೇ ರೀತಿ ಸಮಸ್ಯೆನೂ ಇಲ್ಲ, ಎಲ್ಲ ಸುಗಮವಾಗಿ ನಡೀತಾ ಇದೆ. ಈ ನಮಗೆ ಆ್ಯಸ್ ಆಫ್ 10 o'clock ತನಕ ನಮಗೆ ಇರೋ ಮಾಹಿತಿ ಪ್ರಕಾರ 9.75% ವೋಟ್ ಆಗಿದೆ. ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎನಿ ವೋಟರ್ ಟರ್ನೌಟ್ ಆ್ಯಪ್ ಅಂತ ಇದೆ, ಅದರಲ್ಲಿ ನಿಮಗೆ ಲೈವ್ ಆಗಿ ಎಷ್ಟು ಮತದಾನದ್ದು ಏನಾಗಿದೆ ಅನ್ನೋದು ವೋಟರ್ ಟರ್ನೌಟದು ತಮಗೆ ಮಾಹಿತಿ ಸಿಗ್ತದೆ. ವೋಟರ್ ಟರ್ನೌಟ್ ಅಲ್ಲ ಆ್ಯಪು, ಎನ್ಕೋರ್ ವೋಟರ್ ಟರ್ನೌಟ್ ಆ್ಯಪ್ ಅಂತ ಇದೆ, ಆ ಆ್ಯಪಲ್ಲಿ ತಮಗೆ ಮಾಹಿತಿ ಸಿಗ್ತದೆ, ಲೈವ್ ಆಗಿ ಮಾಹಿತಿ, ಲೈವ್ ಇನ್ಫಾರ್ಮೇಷನ್.